ಕೊನಿಚುವ ಗೆಳೆಯರೆ, ನಾನು ಶರತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೇನೆಂದರೆ, ತುಂಬ ದಿವಸದಿಂದ ಅದೇ ಆರ್ಟ್ ಹೌಸ್ ಫಿಲ್ಮ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಮೇಯ್ನ್ ವಿಷಯ ಏನಂದರೆ, ನಾನು ಅದರ್ ಲ್ಯಾಂಗ್ವೇಜಸ್ ನೋಡ್ಬೇಕಾದ್ರೆ ಕೊರಿಯನ್ ಫಿಲ್ಮ್ಸನ್ನು ಸ್ವಲ್ಪ ಕನ್ಸ್ಯೂಮ್ ಮಾಡ್ತಾಯಿದ್ದೆ. ಸೊ ಅದರಲ್ಲಿ ಮೇಯ್ನಾಗಿ ನನ್ನನ್ನು ಅಟ್ರ್ಯಾಕ್ಟ್ ಮಾಡಿದ ಫಿಲ್ಮ್ ಮೇಕರ್ ಯಾರಂದರೆ ಮೇಯ್ನು ಕಿಮ್ ಕಿ ಡೂಕ್. ಸೊ ಮೇ ಬಿ ನೀವು ಇವ್ರ ಹೆಸರು ಕೇಳಿರ್ಬೋದು, ಇಲ್ಲ ಫಸ್ಟ್ ಟೈಮ್ ಕೇಳ್ತಾ ಇರ್ಬೋದು. ಆದರೆ ಇವರ ಒಂದು ಫಿಲ್ಮೋಗ್ರಫಿಯಲ್ಲಿರೋ ಫಿಲ್ಮ್ಸನ್ನು ನೀವು ಖಂಡಿತ ಎಲ್ಲರೂ ನೋಡಲೇಬೇಕು. ಸೊ ಅವರ ಒಂದು ಫಿಲ್ಮೋಗ್ರಫಿ ನಾವು ಡಿಸ್ಕಸ್ ಮಾಡೋಣ ಅಂತ, ನನ್ನ ಫೇವ್ರೆಟ್ ಫಿಲ್ಮ್ಸ್ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ. ಸೊ ಬನ್ನಿ ವಿಡಿಯೋದಲ್ಲಿ ಹೋಗೋಣ. ಫಸ್ಟ್ ನಾನು ಕಿಮ್ ಕಿ ಡೂಕ್ ನನಗೆ ಹೇಗೆ ಪರಿಚಯ ಆಯ್ತು ಅಂದರೆ, ಈ ಥರ ನನ್ನ ಫ್ರೆಂಡ್ ಒಬ್ಬ ಸಜೆಸ್ಟ್ ಮಾಡ್ದೆ, ಈ ಫಿಲಮ್ ನೋಡು, ನೀನು ಲೈಫಲ್ಲೂ ಈ ಥರ ಫಿಲಮ್ ನೋಡಿರಲ್ಲ, ಕಂಪ್ಲೀಟ್ ಡಿಫ್ರೆಂಟಾಗಿರುತ್ತೆ, ಈ ಥರ ಒಂದು ಜಾನರ್ನ ಯಾರಿಂದನೂ ರೈಟಿಂಗಲ್ಲೂ ತರೋಕ್ಕಾಗಲ್ಲ, ಅದನ್ನು ಫಿಲ್ಮ್ ಮೇಕಿಂಗಾಗೂ ಮಾಡೋಕ್ಕೆ ಬರಲ್ಲ, ಆದರೆ ಇವ್ರು ಮಾಡಿದ್ದಾರೆ ನೋಡು ಅಂತ ಹೇಳ್ದೆ. ಆ ಫಸ್ಟು ಫಿಲಮ್ಮೇ ಮೋಬಿಯಸ್. ಮೇಯ್ನ್ ಕತೆ ಮೇಯ್ನ್ ಪ್ಲಾಟ್ ಯಾವುದ್ರ ಮೇಲೆ ಒಂದು ಹೋಗುತ್ತಂದರೆ, ಕಂಪ್ಲೀಟ್ ಲಸ್ಟ್ ಅನ್ನೋ ಒಂದು ಫ್ಯಾಕ್ಟ್ರಿ ಮೇಲೆ ಹೋಗುತ್ತೆ. ಈ ಫಿಲ್ಮ್ ಕಂಪ್ಲೀಟ್ 18+. ಯಾಕಂದರೆ ಇದು 18+ ಅಂದರೂ ನೀವು ಸ್ವಲ್ಪ ಧೈರ್ಯವಾಗಿರೋರು ಮಾತ್ರ ಈ ಫಿಲಮ್ ನೋಡಿ, ಯಾಕಂದರೆ ಇದು ತುಂಬ ಡಿಸ್ಟರ್ಬಿಂಗ್ ಫಿಲಮ್ಮು. ಈ ಥರ ಇದನ್ನು ಮನುಷ್ಯನ ಒಂದು ಯೋಚನೆಗಳು, ಒಂದು ಆಲೋಚನೆಗಳು ಯಾವ ಒಂದು ಎಕ್ಸ್ಟ್ರೀಮಿಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಫಿಲಮ್ ಇದು. ನಾನು ಹೇಳ್ತಿರೋದು ಫಿಲಮಲ್ಲಿ ಮಾಡಿರೋ ಆ ಕ್ಯಾರೆಕ್ಟರ್ಸ್ ಅಲ್ಲ, ಫಿಲಮ್ ಮೇಕರಿನ ಮೆಂಟಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಈ ಫಿಲಮ್ನ ನೀವು ನೋಡಲೇಬೇಕು, ಯಾಕಂದರೆ ಇದರಲ್ಲಿ ಆದರೆ ಹೇಳ್ತಾ ಇದ್ದೀನಲ್ಲ, ಇದು ಸ್ವಲ್ಪ ಗಟ್ಟಿ ಮನಸ್ಸುಳ್ಳವರು ಮಾತ್ರ ನೋಡಿ, ಯಾಕಂದರೆ ಅಷ್ಟು ಒಂದು ರಾವಾಗಿರೋ ಫಿಲಮ್ ಇದು. ಸೊ ನೆಕ್ಸ್ಟ್ ನಾನು ನೋಡಿದ್ದು ಕಿಮ್ ಕಿ ಡೂಕ್ ಫಿಲಮ್ ಅಂದರೆ 3 ಐರನ್. 3 ಐರನ್ ಬಂದ್ಬಿಟ್ಟು ಇದು ಒಂಥರ ಇಷ್ಟು ಮೋಬಿಯಸ್ ಅಷ್ಟು ರಾವಾಗಿರುತ್ತೆ ಅಂದರೆ ಇರಲ್ಲ, ಆದರೆ ಪೊಯಿಟಿಕ್ ಆಗಿರುತ್ತೆ. ಮೇಯ್ನಾಗಿ ಇಬ್ಬರು ಕಪ್ಪಲ್ಲು, ಒಂದು ಸ್ಟ್ರೇಂಜರ್ಸು, ಅವ್ರು ಯಾವ ಥರ ಕಪ್ಪಲ್ ಆಗ್ತಾರೆ, ಅವ್ರು ಹೆಂಗೆ ಅವ್ರ ಲೈಫಲ್ಲಿ ಮೀಟ್ ಆಗ್ತಾರೆ, ಅವ್ರು ಹೆಂಗೆ ಅದನ್ನು ಮುಂದೆ ತೊಗೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಈ ಸ್ಟೋರಿ ರಿವಾಲ್ವ್ ಆಗುತ್ತೆ. ಬೇಸಿಕಲಿ ಇದೊಂಥರ ಲವ್ ಸ್ಟೋರಿನೇ, ಆದರೆ ನೀವು ನೋಡಿ, ಇದನ್ನು ನಾನು ಎಲ್ಲಿ ಹೇಳಿದ್ರೆ ನಿಮಗೆ ಸ್ಪಾಯ್ಲ್ ಆಗಿಬಿಡುತ್ತೆ, ಇದನ್ನು ಹೇಗೆ ನಾನು ಎಕ್ಸ್ಪ್ಲೇನ್ ಮಾಡೋದಂತಲೂ ಗೊತ್ತಾಗ್ತಾಯಿಲ್ಲ. ಆದರೆ ನೀವು ಇದು ಮಸ್ಟ್ ವಾಚ್ ಅಂತ ಹೇಳ್ಬೋದು, ನೀವು ನೋಡಲೇಬೇಕು ಈ ಫಿಲಮ್ನ. ಈ ಫಿಲಮಲ್ಲಿ ಮೇಯ್ನ್ ವಿಷಯ ಏನಂದರೆ, ಡೈಲಾಗ್ಸ್ ಅನ್ನೋದು ತುಂಬ 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 ಕಮ್ಮಿ. ನನ್ನ ಪ್ರಕಾರ ಕ್ಲೈಮ್ಯಾಕ್ಸಲ್ಲಿ ಒಂದು ಡೈಲಾಗ್ ಬರುತ್ತೆ, ಅದು ಬಿಟ್ಟರೆ ಈ ಫಿಲಮಲ್ಲಿ ಡೈಲಾಗೇ ಇಲ್ಲ. ಸೊ ಯಾರು ಬೇಕಾದ್ರೆ ಈ ಫಿಲಮ್ ನೋಡ್ಬೋದು, ಅರ್ಥ ಮಾಡ್ಕೊಬೋದು. ಆದರೆ ಮೇಯ್ನ್ ಹೇಳ್ತಾ ಇದ್ದೀನಲ್ಲ, ಈ ಫಿಲಮ್ 18+ ಅಂದರೆ ಇದರಲ್ಲಿ ಅಡಲ್ಟ್ ಸೀನ್ಸ್ ಎಲ್ಲ ಇರಲ್ಲ ಅಷ್ಟು, ಆದರೆ ನಿಮ್ಮ ಮೆಂಟಾಲಿಟಿ ಸ್ವಲ್ಪ ಇದಾಗಿದ್ದರೆ, ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಅನ್ನೋದು ಅರ್ಥ ಮಾಡ್ಕೊಳ್ಳೋಷ್ಟು ನಿಮಗೆ ಒಂದು ಐಡಿಯಾ ಇದ್ದರೆ ನೀವು ಈ ಫಿಲಮ್ ನೋಡ್ಬೋದು. ಟ್ರೈ ಮಾಡಿ ನೋಡಿ 3 ಐರನ್. ಸೊ ನೆಕ್ಸ್ಟ್ ಫಿಲಮ್ ಅಂದರೆ 4 ಸೀಸನ್ಸ್. ಈ 4 ಸೀಸನ್ಸ್ ಫಿಲಮ್ ಇದೆಯಲ್ಲ, ಇದು ಕೂಡ ಕಿಮ್ ಕಿ ಡೂಕ್ ಅವರ ಒಂದು ಮಾಸ್ಟರ್ ಪೀಸ್ ಅಂತ ಹೇಳ್ಬೋದು. ನೀವು ಇದನ್ನು ಒಂದೊಂದು ಫ್ರೇಮ್ ಆಗಲಿ, ಆ ಒಂದು ನದಿಯಲ್ಲಿ ಒಂದು ಹಾವು ಹೋಗೋ ಥರದ್ದೊಂದು ಸೀನ್ ಇದೆ, ತುಂಬ ಪೊಯಿಟಿಕ್ ಆಗಿರುತ್ತೆ. ನೀವು ಅದು ನೋಡಿದ್ರೆ ಸುಮ್ಮನೆ ಈ ಫಿಲಮೆಲ್ಲ ಈ 3 ಐರನ್ ಆಗಲಿ ಮತ್ತು 4 ಸೀಸನ್ಸ್ ಆಗಲಿ, ಈ ಫಿಲ್ಮ್ಗಳೆಲ್ಲ ಒಂಥರ ಮೆಡಿಟೇಷನ್ ಥರ. ನೀವು ನೋಡಿದ್ರೆ ಸುಮ್ಮನೆ ನಿಮ್ಮ ಮೈಂಡಲ್ಲಿ ಏನೂ ಓಡಲ್ಲ. ಒಂದು ಫಾಲ್ಸನ್ನೋ ಇಲ್ಲ ಒಂದು ಫ್ಲೋ ಆಗ್ತಿರೋ ರಿವರ್ನೋ ನೋಡಿದ್ರೆ ನಮ್ಮ ಮೈಂಡ್ ಒಂಥರ ಯಾವ ಥರ ರಿಫ್ರೆಶ್ ಆಗುತ್ತೋ ಆ ಥರ ಇವ್ರ ಫಿಲ್ಮ್ಸೆಲ್ಲ ಇರುತ್ತೆ. ಅರೆ ನಾನು ಹೇಳ್ತಿರೋದು 3 ಐರನ್ ಆಗಲಿ 4 ಸೀಸನ್ಸ್ ಆಗಲಿ. ನೀವು ಮೋಬಿಯಸ್ ನೋಡ್ಬಿಟ್ಟು ನನ್ನ ಮೈಂಡ್ ರಿಫ್ರೆಶ್ ಆಗಬೇಕು ಅಂತ ಹೋದರೆ ನೀವು ಟ್ರಾಮಾಟೈಸ್ ಆಗ್ತೀರಾ ಅಷ್ಟೇ. ಇದು ವಿಷಯ ಏನಂದರೆ, ಕಿಮ್ ಕಿ ಡೂಕಿಗೆ ಕೊರಿಯಾದಲ್ಲಿ ಎಷ್ಟು ಫ್ಯಾನ್ ಬೇಸ್ ಇದೆಯೋ ಅದಕ್ಕಿಂತ ಜಾಸ್ತಿ ಫ್ಯಾನ್ ಬೇಸು ನಮ್ಮ ಕೇರಳದಲ್ಲಿ ಜಾಸ್ತಿ ಇದೆ ಇವರಿಗೆ. ಯಾಕಂದರೆ ಕೇರಳದಲ್ಲಿ ಅವ್ರನ್ನ ಮಾಡೋ ಫಿಲ್ಮ್ ಮೇಕಿಂಗು ನಿಮಗೆ ಗೊತ್ತಿರ್ಬೋದು, ಅವ್ರು ಮಾಡೋ ಫಿಲ್ಮ್ಸ್ ಆಗಲಿ, ಅವ್ರು ತೊಗೊಂಡು ಫಿಲ್ಮ್ ಮೇಕಿಂಗ್ ಟೆಕ್ನಿಕ್ ಆಗಲಿ, ಇದೆಲ್ಲದರಲ್ಲೂ ಕಿಮ್ ಕಿ ಡೂಕ್ ಅವರ ಒಂದು ಇನ್ಸ್ಪಿರೇಷನ್ ಖಂಡಿತವಾಗ್ಲೂ ಇರುತ್ತೆ. ಸೊ ಕನ್ನಡದಲ್ಲೂ ಇಂಥ ಫಿಲ್ಮ್ ಮೇಕರ್ಸ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಮಾಡಬೇಕು. ನಾನು ಹೇಳ್ತಿರೋದು ಅವರಷ್ಟು ರಾವಾಗಿ ಗ್ರಿಟ್ಟಿಯಾಗಿ ಯಾರಿಂದನೂ ಫಿಲಮ್ ಮಾಡೋಕ್ಕಾಗಲ್ಲ, ಆದರೆ ಆ ಒಂದು ವಿಷುವಲ್ ಆಗಲಿ, ಅವರ ಸ್ಟೋರಿ ಟೆಲ್ಲಿಂಗ್ ಆಗಲಿ, ಆ ಮೇಕಿಂಗ್ ಆಗಲಿ, ಅದನ್ನೆಲ್ಲ ತರಬೇಕು. ಯಾಕಂದರೆ ಇದನ್ನು ನೋಡಿದ್ರೆ ಸ್ವಲ್ಪ ಬೆಟ್ರಾಗಿ ಮಾಡಬೇಕು ಅಂತ ನಾನು ಕಂಪ್ಯಾರಿಟಿವ್ ಆಗಲಿ ಹೇಳ್ತಿರೋದು. ಈಗ ಸೌತ್ ಕೊರಿಯಾ ಅಂತ ಬಂದಾಗ ಅವರು ಏನು ಸಾವಿರ ಕೋಟಿ ಬಜೆಟ್ ಹಾಕಿ ಫುಲ್ ಹಾಲಿವುಡ್ ಫಿಲ್ಮ್ ಥರ ಫುಲ್ ಗ್ರಾಫಿಕ್ಸು ಆ ಥರ ಎಲ್ಲ ಮಾಡಿ ಅವರು ಏನು ಫಿಲಮ್ ಮಾಡ್ತಾಯಿಲ್ಲ, ಅವರು ಮಾಡ್ತಾಯಿರೋದು ಫುಲ್ ಪ್ಯೂರ್ ಹ್ಯೂಮನ್ ಇಮೋಷನ್ಸಲ್ಲೇ ಅವರು ಆಟಾಡ್ತಾ ಇರೋದು. ಸೊ ಈ ಹ್ಯೂಮನ್ ಇಮೋಷನ್ನ ಒಂದು ಜಾನ್ರನ್ನ ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು ಕನ್ನಡದಲ್ಲಿ ಮೇ ಬಿ ಇರ್ಬೋದು, ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ. ಆ ಥರ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ನೋಡ್ತೀನಿ ಹ್ಯೂಮನ್ ಇಮೋಷನ್ಸ್ ಬಗ್ಗೆ ಮಾಡಿರೋ ಫಿಲ್ಮ್ಸ್ಗಳು. ಸೊ ಅಷ್ಟೇ. ಸೊ ಇದೆಲ್ಲ ನಾನು ಈ ವಿಡಿಯೋದಲ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದು ಮಾತಾಡಾಯಿತು. ಸೊ ನೆಕ್ಸ್ಟ್ ಯಾವುದಾರೆ ಡೈರೆಕ್ಟ್ರು ಈ ಥರ ಅಂಡರ್ ರೇಟೆಡ್ ಡೈರೆಕ್ಟರ್ಸ್, ಅಂಡರ್ ರೇಟೆಡ್ ಅಂದರೆ ಅವ್ರವ್ರ ಊರಲ್ಲಿ ಇವರೆಲ್ಲ ಓವರ್ ರೇಟೆಡೇ, ಆದರೆ ಇಲ್ಲಿ ಕನ್ನಡದಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರೋರ ಥರ ಯಾರಾದರೆ ನೀವು ಹೇಳಿದ್ರೆ ನಾನು ಅವ್ರ ಫಿಲಮ್ಸನ್ನು ನೋಡಿ ಅವರಲ್ಲಿ ನಂಗೆ ಟಾಪ್ 3 ಯಾವ್ದು ಇಷ್ಟ ಆಯಿತು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಇದನ್ನೇ ಒಂದು ಸೀರೀಸ್ ಆಗಿ ಮಾಡೋಣ ಅಂತ.
ಸೊ ಇದು ಫಸ್ಟ್ ವಿಡಿಯೋ ಆಗಿರಲಿ ಆ ಸೀರೀಸಲ್ಲಿ. ಇವ್ರದ್ದೇ ನಾನು ಹೋದ್ಸರಿ ಹರಾಕಿರಿ ಮಾತಾಡಿದ್ನಲ್ಲ, ಅವ್ರದ್ದೇ ಮಸಾಕಿ ಕೊಬಯಾಶಿ ಅವ್ರ ಫಿಲಮ್ನೇ ನಾನು ಈಗ ಅವ್ರದ್ದೇ ಫಿಲ್ಮ್ಸನ್ನ ನಾನು ಸ್ವಲ್ಪ ನೋಡ್ತಾ ಇದ್ದೀನಿ. ಅದರಲ್ಲೂ ಒಂದು ಟ್ರಯಾಲಜಿ ಒಂದು ಫಿಲಮ್ ಇದೆ, ಆ ಫೇವ್ರೇಟ್. ಈ ಹರಾಕಿರಿ ನಾನು ಎಷ್ಟು ನೋಡಿದ್ನೋ ಅದೇ ಟ್ರಾಮಟೈಸ್ ಆಗ್ತೀನಿ ಅನಿಸ್ತದೆ. ಅದು ವಾರ್ ಬಗ್ಗೆ ಫಿಲಮ್ಮು. ಈ ಟೈಮಲ್ಲಿ ನಾನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ, ಆದರೆ ಓಕೆ. ಸೊ ಆ ಫಿಲ್ಮ್ನು ನೋಡ್ಬೇಕು ನಾನು. ಅವ್ರ ಫಿಲಮ್ಸನ್ನು ನೋಡಿ ಅದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡ್ತೀನಿ. ನಿಮಗೆ ಯಾವ್ದಾದ್ರು ಡೈರೆಕ್ಟರ್ಸ್ ಬಗ್ಗೆ ನಾನು ಮಾತಾಡಬೇಕಂತ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಅಂದರೆ ಅವ್ರ ಟಾಪ್ 3 ಫಿಲ್ಮ್ಸ್ ನನಗೆ ಇಷ್ಟ ಆಯಿತು 3 ಫಿಲ್ಮ್ಸ್ ಬಗ್ಗೆ ನಾನು ಮಾತಾಡಿ ವೀಡಿಯೋ ಮಾಡ್ತೀನಿ. ಸೊ ಅಷ್ಟೇ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಮತ್ತು ನಾನು ಹೇಳ್ತಾನೆ ಇದ್ದೀನಿ, ಇನ್ಸ್ಟಾಗ್ರಾಮಲ್ಲೂ ನನಗೆ ಒಂದು ಪೇಜ್ ಇದೆ, ನೋಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.